ಹಾಯ್ ನಮಸ್ಕಾರ. ಗೀತಾವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೆಸರು ಕಾಳು ಮೊಳಕೆ ಬರಿಸಿರೋದು ಸಾಂಬಾರು ಮಾಡಿದ್ನಿ. ತುಂಬ ಟೇಸ್ಟ್ ಆಗಿರುತ್ತೆ. ಇದು ಅನ್ನಕ್ಕೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಿಸಿ ಬಿಸಿ ಮುದ್ದೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದು ನೋಡಿ, ತುಂಬ ಇಷ್ಟಪಡ್ತೀರ ನೀವು. ಯಾರು ಮೊಳಕೆ ಬಂದಿರೋ ಕಾಳು ಬೇಡ ಅಂತಾರೋ ಅಂಥವ್ರು ತಿಂತಾರೆ, ಅಷ್ಟು ಟೇಸ್ಟ್ ಆಗಿರ್ತಿದೆ. ಸರಿ, ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಈಗ ನಾನು ಆಲೂಗಡ್ಡೆ ಬದನೆಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಅರ್ಧ ಬಟ್ಲು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಸ್ವಲ್ಪ ಧನಿಯಾ ಕಾಳು, 2 ಟೊಮೊಟೊ, ಬೆಳಗ್ಗೆ ಮೆಣಸು, ಹಸಿಮೆಣಸಿನ್ಕಾಯಿ, ಮೊಳಕೆ ಬಂದಿರೋ ಕಾಳು, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಮತ್ತು 1 ಇಂಚಷ್ಟು ಶುಂಠಿ, ಒಂದು 5-6 ಎಸಲು ಬೆಳ್ಳುಳ್ಳಿ. ಬನ್ನಿ ಗ್ಯಾಸ್ ಹತ್ರ ಹೋಗೋಣ. ಒಂದು ಫ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ 1 ಸ್ಪೂನು 1.5 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ನಾನು ಇತ್ತೀಚೆಗೆ ಜಾಸ್ತಿ ನಾನು ತುಪ್ಪನೇ ಬಳಸ್ತಾ ಇದ್ದೀನಿ. ತುಪ್ಪ ಮೇಲೆ ಕೊಬ್ಬರಿ ಎಣ್ಣೆ ತುಂಬ ಹೆಲ್ತ್ಗೆ ಒಳ್ಳೆಯದು, ಹಂಗಾಗಿ ನೋಡಿ. ಈಗ ಬೇಡಿಗೆ ಮೆಣಸು 4 ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಲೈಟಾಗಿ. ಗ್ಯಾಸು ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ. ಈಗ ಕಟ್ ಮಾಡಿ ಇಟ್ಟಿರೋದು ಅರ್ಧ ಈರುಳ್ಳಿನ ಹಾಕ್ಕೊತೀನಿ, ಅಂದರೆ ಸಣ್ಣದು. ಅದು ಫುಲ್ ಒಂದೇನೆ ಕಟ್ ಮಾಡಿದ್ದೀನಿ. ಅದನ್ನ ದೊಡ್ಡದು ತಗೊಂಡ್ರೆ ಅರ್ಧ, ಚಿಕ್ಕದಾದರೆ ಒಂದು ಹಾಕ್ಕೊಬೋದು. ಈಗ ಈರುಳ್ಳಿ ಮತ್ತು ತೆಂಗಿನಕಾಯಿ, 1/4 ಬಟ್ಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ತಗೊಂಡು ಎಲ್ಲನೂ ಸರಿಯಾದ ರೀತಿಯೊಳಗೆ ಹುರ್ಕೊಂಬಿಡೋಣ, ಹಸಿ ವಾಸನೆ ಹೋಗೋ ಗಂಟ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಹಸಿ ವಾಸನೆ ಹೋಗೋ ಗಂಟ ಹುರಿದಾಗಿದೆ. ಈಗ ಇದನ್ನ ಸೈಡಿಗೆ ಇಟ್ಟು ಇನ್ನೊಂದು ಬಾಣಲಿ ಇಡೋಣ. ಅದಕ್ಕೆ ಕೊಬ್ಬರಿ ಎಣ್ಣೆ ನಾನು ಒಂದು 2 ಸ್ಪೂನ್ ಹಾಕ್ಕೊತೀನಿ. ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಒಂದು ಅರ್ಧ ಈರುಳ್ಳಿ, ಅದನ್ನ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಫ್ರೈ ಮಾಡಿ ನಂತರ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ತೀರಾಗೋದು ಬೇಡ. ಈಗ ನಾನು 2 ಟೊಮೊಟೊ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದು ಹಾಕ್ಕೊತೀನಿ. ಅದು ಹಾಕ್ಕೊಂಡು ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು, ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಹಾಕ್ತೀನಿ. ಹಾಕಿ ಚೆನ್ನಾಗಿ ಅದನ್ನ ಗೊಜ್ಜು ಥರ ಮಾಡ್ಕೊತೀನಿ, ಚೆನ್ನಾಗಿ ಮ್ಯಾಶ್ ಆಗೋ ಗಂಟ. ಅದನ್ನ ಒಂದು ಸೈಡ್ಗೆ ಇಟ್ಟು ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಆವಾಗಲೇ ಹುರ್ಕೊಂಡಿದ್ನಲ್ಲ, ಅದೆಲ್ಲ ಹಾಕಿ ಮಿಕ್ಸಿ ತರಿತರಿಗೆ ಒಂದು ಸತಿ ರುಬ್ಬಿ, ತಿರ್ಗಾ ನೀರು ಹಾಕಿ ಒಂದು ಸತಿ ರುಬ್ಕೊತೀನಿ ನುಣ್ಣಕ್ಕೆ. ನೋಡಿ, ನುಣ್ಣಗೆ ರುಬ್ಬಾಯಿತು. ಈಗ ಟೊಮೊಟೊ ಏನಾಗಿದೆ ನೋಡಿ, ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ನಾನು ಆ ಬದನೆಕಾಯಿ ಮತ್ತು ಕಾಳು, ಆಲೂಗಡ್ಡೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೊತೀನಿ ಅಷ್ಟೇ. ಒಂದೇ ಒಂದು ಸತಿ ತಿರುಗಿಸ್ಕೊತೀನಿ. ಆ ಕಡೆ ಈ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಡು ಅದನ್ನ ಜಾರ್ ತೊಳೆದಿರೋ ನೀರು ಹಾಕ್ಕೊಂಡು ಚೆನ್ನಾಗಿ ಎಷ್ಟು ಬೇಕೋ ಅಷ್ಟು ನೀರು ಇವಾಗಲೇ ಹಾಕ್ಕೊಂಬಿಡ್ತೀನಿ. ಯಾಕಂದರೆ ಮಸಾಲೆ ಹುರಿದಿರೋದ್ರಿಂದ ಹೆಚ್ಚಾಗಿ ನಾನೇನು ಇದು ಮಾಡೋಕ್ಕೆ ಹೋಗಲ್ಲ. ಇದರೊಳಗೆ ಕೊದಿಸ್ತೀನಿ ನಾನು. ಆಲೂಗಡ್ಡೆನೂ ಬದನೆಕಾಯಿ ಮತ್ತು ಕಾಳೆಲ್ಲ ಬೇಯಬೇಕಲ್ಲ, ಹಾಗಾಗಿ ನೋಡಿ ಯಾವ ಅದಕ್ಕೆ ಬೇಕೋ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ತಿರ್ಗಾ ರುಚಿಗೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸತಿ ಚೆನ್ನಾಗೆ ತಿರುಗಿಸಿ ಬಿಡಿ. ಈಗ ಮುಚ್ಚಿ 10 ನಿಮಿಷ ದೊಡ್ಡ ಉರಿಯೊಳಗೆ ಬೇಯಿಸೋಣ. ನೋಡಿ, ಕೊದೀತಾ ಇದೆ. ಮಧ್ಯದೊಳಗೆ ಮುಚ್ಚನ ತೆಗೆದು ಇನ್ನೊಂದು ಸತಿ ತಿರುಗಿಸಿ, ತಿರ್ಗಾ ಮುಚ್ಚಿ ಒಂದು 5 ನಿಮಿಷ ಕೊಸೋಣ. ನೋಡೋಣ, ಗಟ್ಟಿ ಹಾಕ್ತೈತೆ. ನೀವು ಅನ್ಕೊಂತೀರ ನೀರು ಥರ ಇದೆ, ನೀರು ಥರ ಇರಲ್ಲ. ಇದು ತುಂಬ ಗಟ್ಟಿ ಆಗ್ತೈತೆ, ಚೆನ್ನಾಗೂ ಇರ್ತೈತೆ. ನೋಡಿ, ಹಾಕ್ತಾ ಬಂತು. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.